ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸಂಡೇ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲೂ ಸ್ಪೆಷಲ್ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ನಾನು ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಆಗಿ ಚಿಕನ್ ಹೈದರಾಬಾದಿ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಇನ್ನ ಈ ಬಿರಿಯಾನಿ ಅಂದ್ರೆ ನಮ್ಮ ಮನೇಲಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಇನ್ನ ನಾನು ಇವತ್ತು ಈ ಬಿರಿಯಾನಿಗೆ ಯಾವುದೇ ರೀತಿ ಮಸಾಲೆನ ರುಬ್ಬದೆ ಹಾಗೇನೆ ಮಾಡ್ತಾ ಇದ್ದೀನಿ. ಸೊ ಈ ತರನು ನಿಮ್ಮ ಮನೇಲೂ ಒಂದ್ಸಲ ಈ ಬಿರಿಯಾನಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬಾನೇ ಇಷ್ಟಪಡ್ತೀರಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀನಿ. ನೀವು ಜಾಸ್ತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಗ್ರೋತ್ ಮಾಡಿದಷ್ಟು ನನಗೆ ಇನ್ನಷ್ಟು ಮೋಟಿವೇಶನ್ ಅಂತ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಹೊಸ ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಇಲ್ಲ ಇನ್ನೂ ಬೇರೆ ಕಂಟೆಂಟ್ ವಿಡಿಯೋಸ್ಗಳನ್ನ ಕೊಡೋದಕ್ಕೆ ನನಗೂ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ. ಸೊ ಬನ್ನಿ, ಇನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ವಿಡಿಯೋನ ಶುರು ಮಾಡೋಣ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಯ್ತಾ. ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಬನ್ನಿ ಶುರು ಮಾಡೋಣ. ಇಲ್ಲಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನ ಹುರ್ಕೋಬೇಕು. ಈರುಳ್ಳಿ ಸಣ್ಣಗೆ ಉದ್ದುದಕ್ಕೆ ಹೆಚ್ಕೋಬೇಕು, ಮಧ್ಯೆಯಲ್ಲೂ ಸೀಳ್ಕೋಬೇಡಿ. ಸಣ್ಣ ಉದ್ದುದಕ್ಕೆ ಹೆಚ್ಕೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಫುಲ್ಲು ಗೋಲ್ಡನ್ ಬ್ರೌನಿಶ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಹುರ್ಕೋಬೇಕು ಎಣ್ಣೆಲಿ. ಅದು ಹುರಿದು ತಣ್ಣಗಾದ್ಮೇಲೆ ಅದು ಕ್ರಿಸ್ಪಿಯಾಗಿ ಬರಬೇಕು ಈರುಳ್ಳಿ. ಆ ರೀತಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಚಿಕನ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅನ್ನೋರು ಒಂದು ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಹಾಗೆ ನಿಮಗೆ ಹೋಟೆಲಲ್ಲಿ ತಿನ್ನೋದಕ್ಕೆ ಚಿಕನ್ ಬಿರಿಯಾನಿ ಇಷ್ಟ ಆಗುತ್ತಾ, ಅಥವಾ ಮನೇಲೆ ಮಾಡ್ಕೊಂಡು ಬಿರಿಯಾನಿನ ತಿನ್ನೋದಕ್ಕೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಆಯ್ತಾ. ಇನ್ನ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಅದು ತಣ್ಣಗಾಕ್ಬಿಡೋಣ. ಅಷ್ಟರೊಳಗಡೆ ನಾನು ಇಲ್ಲಿ 3/4 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಬೇರೆ ಪಾತ್ರೆಗೆ ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀನಿ. ಇಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ನೀಟಾಗಿ ಒಂದು ಅಗಲವಾದ ಬೌಲ್ನ ತಗೊಳ್ಳಿ. ಆ ಬೌಲ್ಗೆ ಚಿಕನ್ ಹಾಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಮತ್ತೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಪುದೀನ ಸೊಪ್ಪು 1 ಹಿಡಿಯಷ್ಟಾದ್ರೆ ಸಾಕು ಇದಕ್ಕೆ. ಮತ್ತೆ ಒಂದು 3 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನ ಉದ್ದಗೆ ಸೀಳ್ಕೊಂಡು ಹಾಕೋತಾ ಇದ್ದೀನಿ. ಇನ್ನ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡ್ರು, 1 ಸ್ಪೂನಷ್ಟು ಅಜ್ಜ ಖಾರದ ಪುಡಿ, ಮತ್ತೆ ಸ್ವಲ್ಪ ಚಿಕನ್ ಮಸಾಲ ತಗೊಳ್ತಾ ಇದ್ದೀನಿ. ಅಂದ್ರೆ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತೆ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಹಾಕೊಂಡು, ಇದಕ್ಕೆ ನಾವು ಫಸ್ಟ್ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿನ, ಅದರಲ್ಲಿ ಅರ್ಧ ಮಾತ್ರ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಉಪ್ಪನ್ನ ಹಾಕೊಂಡಾದ್ಮೇಲೆ 2 ಸ್ಪೂನಷ್ಟು ಗಟ್ಟಿ ಮೊಸರು ಇರಬೇಕು. ಅದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚಿಕನ್ಗೂ ನೀಟಾಗಿ ಮಸಾಲೆನ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನ ಇದೆಲ್ಲ ಫುಲ್ಲು ನೀಟಾಗಿ ಕಲಸಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನ ನಾವು ಒಂದು ಅರ್ಧ ಗಂಟೆಯಷ್ಟು ಮ್ಯಾರಿನೇಟ್ ಮಾಡಕ್ ಬಿಟ್ರೆ ನೀಟಾಗಿ ಚಿಕನ್ಗೆ ಮಸಾಲೆ ಹದವಾಗಿ ಹೊಂದ್ಕೊಂಡಿರತ್ತೆ. ಸೊ ಹಾಗಾಗಿ ಇದನ್ನ ನಾನು ಒಂದು ಅರ್ಧ ಗಂಟೆಯಷ್ಟು ಇದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಬಿಡ್ತೀನಿ. ಅಷ್ಟರೊಳಗಡೆ ನಾವು ಬೇರೆ ಏನ್ ಬೇಕೋ ಅದನ್ನ ತಯಾರಿ ಮಾಡ್ಕೊಳ್ಳೋಣ. ಇನ್ನ ನೆಕ್ಸ್ಟ್ ಅದು ಮ್ಯಾರಿನೇಟ್ ಆಗುವಷ್ಟರೊಳಗಡೆ ನಾವು ಇಲ್ಲಿ ರೈಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ರೈಸ್ಗೆ ನಾನು ಒಂದು ಪಾತ್ರೆಗೆ ನಾನಿಲ್ಲಿ 1.5 ಗ್ಲಾಸಷ್ಟು ಅನ್ನನ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿ 3.5 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಲಿಕ್ಕೆ ಇಟ್ಕೋತಾ ಇದ್ದೀನಿ. ಇನ್ನ ಈ ನೀರಿಗೆ ನಾನು ಪಲಾವ್ ಎಲೆ ಮತ್ತೆ ಏನು ಬಿರಿಯಾನಿಗೆ ಮಸಾಲೆಗಳನ್ನ ಬೇಕು, ಡ್ರೈ ಮಸಾಲ, ಅದನ್ನ ನಾನು ಸೇರಿಸ್ಕೋತಾ ಇದ್ದೀನಿ.
ಇನ್ನ ಈ ನೀರಿಗೆ ನಾನು ಪಲಾವ್ ಎಲೆ ಮತ್ತೆ ಹಸಿರು ಮೆಣಸಿನಕಾಯಿ ಒಂದ್ ಎರಡು ಆ, 2ರಿಂದ 3 ಹಸಿರು ಮೆಣಸಿನಕಾಯಿ ಮತ್ತೆ ಏನು ಡ್ರೈ ಮಸಾಲೆ ಇದೆ ಅಂದ್ರೆ ಮರಾಠಿ ಮೊಗ್ಗು ಆಗಿರ್ಬೋದು, ಚಕ್ಕೆ, ಲವಂಗ, ಏಲಕ್ಕಿ ಇದನ್ನೆಲ್ಲಾನು ನಾನು ಈ ನೀರಿಗೆನೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನ ಹಾಗೆ ನೀರಿಗೆ ಹಾಕೋದಕ್ಕೆ ಇಷ್ಟಪಡಲ್ಲ, ಕೆಲವರು ಅದನ್ನ ಒಂದು ಬಟ್ಟೆ ಕಟ್ಬಿಟ್ಟು ಹಾಕ್ತಾರೆ. ನಾನಿಲ್ಲಿ ಎಲ್ಲದನ್ನು ಹಾಗೇನೆ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ ರೈಸ್ಗೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇನ್ನ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಇಲ್ಲಿ ಮೊದಲೇ ತೊಳೆದಿಟ್ಕೊಂಡು ಒಂದು 1/4 ಗಂಟೆ ಮುಂಚೆನೆ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಸೊ ನಾನಿವಾಗ ಆ ಅಕ್ಕಿನ ಈ ನೀರಿಗೆ ಸೇರಿಸಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಅಂದ್ರೆ ಇದು ಅನ್ನ ಪೂರ್ತಿಯಾಗಿ ಮಾಡೋ ಹಾಗಿಲ್ಲ. ಒಂದು 90% ಅಷ್ಟು ಅನ್ನ ಕುಕ್ ಮಾಡ್ಕೊಂಡ್ರೆ ಸಾಕು. ಇನ್ನು 90% ನಾವು ಆಮೇಲೆ ದಮ್ ಕಟ್ಟುವಾಗ ಉಪಯೋಗಿಸ್ಕೋಬೇಕು. ಹಾಗಾಗಿ ಇದು ಬರೀ 90% ಅಷ್ಟು ಅನ್ನನ ನಾವು ಮಾಡ್ಕೋಬೇಕು. ಇನ್ನ ರೈಸು ಆಲ್ಮೋಸ್ಟ್ ಆಗಕ್ ಬಂತು. ಹಾಗಾಗಿ ಇಲ್ಲಿ ನಾನು ಚಿಕನ್ನ ಶುರು ಮಾಡೋಣ. ಇವಾಗ ನಾನು ಫಸ್ಟ್ ಮ್ಯಾರಿನೇಟ್ ಏನ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕಕ್ ಮುಂಚೆ ಫಸ್ಟು ನಾನಿಲ್ಲಿ ಒಂದು ಅಗಲವಾದ ಬಿರಿಯಾನಿ ಪಾತ್ರೆನ ತಗೊಂಡಿದ್ದೀನಿ. ಅಂದ್ರೆ ಒಂದು ಅಗಲವಾಗಿರೋ ಒಂದು ಪಾತ್ರೆನ ತಗೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗಕ್ಕೆ ಬಿಡಬೇಕು. ಇಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ನಾನಿಲ್ಲಿ ವಿಡಿಯೋ ಮಾಡೋ ಇದ್ರಲ್ಲಿ ನಾನು ಅದನ್ನ ಮರ್ತ್ಬಿಟ್ಟು ಡೈರೆಕ್ಟ್ ಆಗಿ ನಾನು ಚಿಕನ್ನ ಹಾಕ್ಬಿಟ್ಟಿದ್ದೀನಿ. ಸೊ ಆಮೇಲಿಂದ ನಾನು ಮತ್ತೆ ಅದನ್ನ ಬೇರೆ ಇನ್ನೊಂದು ಇದ್ರಲ್ಲಿ ಬಾಣಲೆಯಲ್ಲಿ ನಾನು ಮತ್ತೆ ಈರುಳ್ಳಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಆಡ್ ಮಾಡಿದ್ದೀನಿ. ಸೊ ನೀವು ಹಾಕೊಳ್ಳುವಾಗ ಫಸ್ಟ್ ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆಗಿ ಹಸಿ ಶುಂಠಿ ವಾಸನೆ ಹೋದ್ಮೇಲೆ ನೀವು ಈ ಚಿಕನ್ನ ಮ್ಯಾರಿನೇಟ್ ಏನ್ ಮಾಡಿದೀರಾ ಆ ಚಿಕನ್ನ ಆಡ್ ಮಾಡಿ, ಆಯ್ತಾ. ಸೊ ಇವಾಗ ಈ ಚಿಕನ್ ಅಲ್ಲಿ ಸ್ವಲ್ಪ ನೀರ್ ಬಿಟ್ಕೊಳುತ್ತೆ. ಸೊ ಆ ನೀರಲ್ಲೇನೆ ಚಿಕನ್ ಬೇಯ್ಕೊಳುತ್ತೆ. ಸೊ ಆಮೇಲೆ ನಾವು ಸ್ವಲ್ಪ ನೀರ್ನ ಆಡ್ ಮಾಡ್ಕೊಂಡ್ರೆ ಸಾಕು, ಬೇಕು ಅಂತ ಅನ್ಸಿದ್ರೆ. ಸೊ ಇವಾಗ ಇಲ್ಲಿ ಚಿಕನ್ನು ಆಲ್ಮೋಸ್ಟ್ 90% ಅಷ್ಟು ಇಲ್ಲೇನೆ ಕುಕ್ ಆಗ್ಬಿಡ್ಬೇಕು. 90 to 95% ಇಲ್ಲೇನೆ ಕುಕ್ ಆಗ್ಬೇಕು. ಸೊ ನಾನು ಹೇಳಿದ್ನಲ್ಲ, ಆವಾಗಲೇ ನಾನು ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನ ಮರ್ತ್ಬಿಟ್ಟೆ. ಹಾಗಾಗಿ ನಾನು ಇವಾಗ ಇದನ್ನ ಇನ್ನೊಂದು ಪ್ಯಾನ್ ಅಲ್ಲಿ ನಾನು ಫ್ರೈ ಮಾಡ್ಕೊಂಡು ಅದಕ್ಕೆ ಆಡ್ ಮಾಡ್ತಾ ಇದ್ದೀನಿ, ಆಯ್ತಾ. ಸಮ್ಟೈಮ್ಸ್ ಹೀಗೆ ವಿಡಿಯೋ ಮಾಡ್ಕೊಳ್ಳುವಾಗ ಮರ್ತೋಗ್ಬಿಡುತ್ತೆ. ತುಂಬಾ ಟೈಮ್ ಅಲ್ಲ, ಸಮ್ಟೈಮ್ಸ್ ಮರ್ತೋಗ್ಬಿಡುತ್ತೆ. ಯಾಕೆಂದ್ರೆ ಅವತ್ತು ಆಲ್ರೆಡಿ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಆ ಒಂದು ಅರ್ಜೆಂಟ್ ಅಲ್ಲೂ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅದನ್ನ ಸ್ಕಿಪ್ ಮಾಡ್ಬಿಟ್ಟೆ. ಸೊ ಹಾಗಾಗಿ ನಾನು ಇವಾಗ ಅದನ್ನ ಫ್ರೈ ಮಾಡ್ಕೊಂಡು ನಾನು ಆಮೇಲೆ ಆ ಚಿಕನ್ಗೆ ಆಡ್ ಆನ್ ಮಾಡ್ತೀನಿ. ಇನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೋಡ್ಕೊಂಡು ಹಾಕೊಳ್ಳಿ, ಆಯ್ತಾ. ಅವಾಗ್ಲೇನೆ ನಾವು ಮ್ಯಾರಿನೇಟ್ ಮಾಡುವಾಗ್ಲೇನೆ ನಾವು ಆಲ್ರೆಡಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ನ ಹಾಕಿದೀವಿ. ಇಲ್ಲಿ ಒಂದು ಸ್ಮಾಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡ್ರೆ ಸಾಕು. ತುಂಬಾ ಆದ್ರೆ ಚೆನ್ನಾಗಿರುವುದಿಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಸೊ ಇನ್ನ ನೆಕ್ಸ್ಟ್ ನಾವು ಮತ್ತೆ ಇನ್ನೊಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೊಳ್ಳೋಣ. ಅವಾಗಲೇ ಮ್ಯಾರಿನೇಟ್ ಮಾಡುವಾಗ 1 ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೊಂಡಿದ್ದೆ. ಇವಾಗ ಇನ್ನೊಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೊ ದಟ್ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಪುದೀನ ಸೊಪ್ಪು ಹಾಕಿದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ನಾನಿಲ್ಲಿ ಇನ್ನ 1 ಇಡಿಯಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಜೊತೆಗೆ. ಇನ್ನ ಮತ್ತೆ ಇಲ್ಲಿ 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಸೊ ದಟ್ ಸ್ವಲ್ಪ ಸ್ಪೈಸಿ ಆಗಿರ್ಬೇಕು. ಯಾಕೆಂದ್ರೆ ನಮ್ಮನೇಲಿ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ. ಹಾಗಾಗಿ ನಾನು 1 ಸ್ಪೂನ್ ಅಷ್ಟು ಮತ್ತೆ ಖಾರದ ಪುಡಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ. ಸೊ ದಟ್ ಅನ್ನಕ್ಕೂ ಸ್ವಲ್ಪ ಖಾರ ಅನ್ನೋದು ಬೇಕಲ್ವಾ. ಸೊ ಹಾಗಾಗಿ
ಇನ್ನ ಇಲ್ಲಿ ಚಿಕನ್ನು ಅರ್ಧದಷ್ಟು ಕುಕ್ ಆಗಿದೆ. ಇದಕ್ಕೆ ನಾನು ಇನ್ನೊಂದು ಅರ್ಧ ಇದರಿಂದ 3/4 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪುನಃ ಮತ್ತೆ ಅದರಲ್ಲಿ ಅನ್ನ ಮತ್ತೆ ದಮ್ ಕಟ್ಟಬೇಕಲ್ವಾ. ಸೊ ಅದ್ರಲ್ಲಿ 90% ಏನು ಕುಕ್ ಆಗಿತ್ತು ರೈಸು, ಇನ್ನ ಅದು ಚೆನ್ನಾಗಿ ಕುಕ್ ಆಗ್ಬೇಕಲ್ವಾ. ಹಾಗಾಗಿ ನಾನು ಇಲ್ಲಿ ಮತ್ತೆ ಅರ್ಧ ಗ್ಲಾಸ್ ಅಷ್ಟು ಸಾಕು ಅನ್ಸುತ್ತೆ. ಸೊ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ನಾನು. ಅರ್ಧದಿಂದ 3/4 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ. ನಾನು ಈ ನೀರನ್ನ ಆ್ಯಡ್ ಮಾಡಿದೆ. ಅದರಲ್ಲಿ ಇನ್ನೊಂದು ಸ್ವಲ್ಪ ಚಿಕನ್ ಇನ್ನೊಂಚೂರು ನೀಟಾಗಿ ಕುಕ್ ಆಗುತ್ತೆ. ಆ್ಯಂಡ್ ಇವಾಗ ಈ ಹಂತದಲ್ಲೇ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡೋದಕ್ಕೆ ಉಪ್ಪನ್ನ ಸೇರಿಸಿದ್ದೀವಿ. ಸೊ ಇವಾಗ ಮತ್ತೆ ರೈಸ್ಗೂ ಕೂಡ ನಾವು ಆ ಉಪ್ಪನ್ನ ಸೇರಿಸಿದೀವಿ. ಹಾಗಾಗಿ ಇದಕ್ಕೆ ನಾವು ಸ್ವಲ್ಪ ಎಷ್ಟು ಉಪ್ಪು ಬೇಕು, ಕಮ್ಮಿ ಇದ್ರೆ ಮಾತ್ರ ಅದನ್ನ ಸೇರಿಸ್ಕೊಳ್ಳಿ, ಆಯ್ತಾ. ಇನ್ನ ನೆಕ್ಸ್ಟ್ ಆಲ್ಮೋಸ್ಟ್ ಚಿಕನ್ 95% ಅಷ್ಟು ಕುಕ್ ಆಗಿದೆ ಅಂತಂದ್ಮೇಲೆ ನಾವು ಇದರಲ್ಲಿ ಏನು ಶೇರ್ವಾ ಇದೆ ಅದನ್ನ ನಾವು ಸ್ವಲ್ಪ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ಗೆ ಪುನಃ ಈ ಶೇರ್ವಾ ಹಾಕೋಬೇಕಾಗುತ್ತೆ ರೈಸ್ ಮೇಲೆ. ಹಾಗಾಗಿ ನಾನು ಇದರಲ್ಲೇನೆ ಸ್ವಲ್ಪ ಶೇರ್ವಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿನೇ ನಾನು ಸ್ವಲ್ಪ 3/4 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದು. ಸೊ ಹಾಗಾಗಿ ನೀವು ಅದರಲ್ಲಿರುವಂಥ ಶೇರ್ವಾನ ತೆಗೆದಿಟ್ಕೊಳ್ಳಿ, ಆಮೇಲೆ ಬೇಕಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಹೇಳಿದ್ನಲ್ಲ 90% ಅಷ್ಟು ರೈಸ್ನ ಕುಕ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಇದನ್ನ ಈ ಏನು ಚಿಕನ್ ಇದೆ ಅದ್ರ ಮೇಲ್ಗಡೆನೆ ನಾನು ಹಾಕೊಳ್ತಾ ಇದ್ದೀನಿ. ಸೊ ದಟ್ ನಾನು ಅನ್ನನ ಮಿಕ್ಸ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ, ಜಸ್ಟ್ ಮೇಲ್ಗಡೆನೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅನ್ನ ಉಡುಡಿಯಾಗಿ ಬರಬೇಕು ಅಂತ ಹೇಳಿದ್ರೆ ನೀವು ಅವಾಗಲೇ ನಾನು ಏನು ನೀರನ್ನ ಕುಕ್ ಮಾಡೋಕ್ಕೆ ಅನ್ನನ ಬೇಯಕ್ಕೆ ಇಟ್ಟಿದ್ದೆ ಅವಾಗಲೇ 2 ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಆನ್ ಮಾಡಿ. ಸೊ ಅವಾಗ ಅನ್ನ ನೀಟಾಗಿ ಉದ್ರುದ್ರಾಗಿ ಬರುತ್ತೆ. ಆಯಿಲ್ ಆದ್ರೂ ಸರಿ ಇಲ್ಲ ತುಪ್ಪ ಆದ್ರೂ ಸರಿ, ನೀಟಾಗಿ ಅವಾಗ್ಲೇ ಸೇರಿಸಿ, ಅವಾಗ ಅನ್ನ ತುಂಬಾ ಉದ್ರುದ್ರಾಗಿ ಬರುತ್ತೆ. ಸೊ ನೋಡಿ, ನಾನು ಇವಾಗ ಅನ್ನನ ಫುಲ್ ನೀಟಾಗಿ ಚಿಕನ್ನ ಕವರ್ ಮಾಡಿದ್ದೀನಿ ಅನ್ನನ. ಸೊ ದಟ್ ನಾನು ಆ ಮಸಾಲೆ ಜೊತೆಗೆ ರೈಸ್ನ ಮಿಕ್ಸ್ ಮಾಡಿಲ್ಲ. ಸೊ ಹಾಗಾಗಿ ಮೇಲೆ ಫುಲ್ ಹಾಕೊಂಡಿದ್ದೀನಿ. ಇನ್ನ ನೆಕ್ಸ್ಟ್ ಅವಾಗಲೇ ನಾವು ಏನು ಆನಿಯನ್ ಅಂದ್ರೆ ಈರುಳ್ಳಿನ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಈ ಹಂತದಲ್ಲಿ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೋಬೇಕು. ಅವಾಗ ಆ ಈರುಳ್ಳಿ ತಿನ್ನುವಾಗ ಆ ಈರುಳ್ಳಿ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಇನ್ನ ಕಲರ್ ಬರೋದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದು ಬೌಲಲ್ಲಿ 1/4 ಭಾಗದಷ್ಟು ಹಾಲನ್ನ ತಗೊಂಡಿದ್ದೀನಿ. ಆ ಹಾಲಿಗೆ ನಾನು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ನಿಮ್ಮನೇಲಿ ಏನಾದ್ರೂ ಕೇಸರಿ ದಳ ಇದ್ರೆ ಅದನ್ನ ಹಾಲ್ ಜೊತೆಗೆ ಸೇರಿಸ್ಕೋಬಹುದು, ಒಳ್ಳೆ ಕಲರ್ ಕೊಡುತ್ತೆ. ಇನ್ನು ನಾನು ಅವಾಗಲೇ ಶೇರ್ವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಆ ಅನ್ನದ ಮೇಲ್ಗಡೆನೆ ಹಾಕೊಳ್ತಾ ಇದ್ದೀನಿ. ಆ ಹಾಲನ್ನು ನಾನು ಅನ್ನದ ಮೇಲೆ ಹಾಕೊಂಡಿದ್ದೆ, ಆಮೇಲೆ ಈ ಶೇರ್ವನ್ನು ನಾನು ಅನ್ನದ ಮೇಲೆನೆ ಹಾಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನ ನೀಟಾಗಿ ಉದುರುದ್ರಾಗಿ ಎಲ್ಲಾ ಕಡೆನೂ ಉದುರಿಸ್ಬೇಕು ಅಷ್ಟೇ, ಆದ್ರೆ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಸೊ ಮಿಕ್ಸ್ ಮಾಡ್ದಲೇನೆ ಅದಕ್ಕೆ ನೀಟಾಗಿ ಪ್ಲೇಟ್ನ ಮುಚ್ಚಿಡಿ. ಇನ್ನ ಇದಕ್ಕೆ ನಾವು ದಮ್ ಕಟ್ಬೇಕಲ್ವಾ, ಹಾಗಾಗಿ ನಾನು ಸ್ಟವ್ ಮೇಲೆ ಒಂದು ಐರನ್ ತವಾ ಏನಿದೆ, ಕಬ್ಬಿಣದ ತವಾ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನಾನು ಏನ್ ಈ ಬಿರಿಯಾನಿನ ಮಾಡಿದ್ದೆ ಆ ಪಾತ್ರೆನ ಇಡ್ತಾ ಇದ್ದೀನಿ. ಸೊ ದಟ್ ಅದು ಕೆಳಗಡೆ ತಳ ಹೊತ್ತೋದಿಲ್ಲ. ಸೊ ಹಾಗಾಗಿ ತಳ ಸೀಬಾರ್ದು ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ದಮ್ ಕೊಡ್ತಾ ಇದ್ದೀನಿ. ಸೊ ದಟ್ ಒಂದು 10 ರಿಂದ 15 ನಿಮಿಷ ದಮ್ ಕೊಟ್ರೆ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿ ಒಂದು 1/4 ಗಂಟೆ ಬಿಡಿ, ಆಯ್ತಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮಾಡಿದ್ರೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟ್ಫುಲ್ ಆಗಿ ಇರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಆಯ್ತಾ. ಇನ್ನ ನೆಕ್ಸ್ಟ್ ಸರ್ವ್ ಮಾಡುವಾಗ್ಲೂ ಅಷ್ಟೇ ಅದನ್ನ ಮಿಕ್ಸ್ ಮಾಡಬಾರ್ದು, ಹಾಗೆ ಕೆಳಗಡೆಯಿಂದಾನೇ ಸ್ಪೂನಿಂದಾನೇ ನೀಟಾಗಿ ತಗೊಳ್ಬೇಕು. ವಿತ್ ಚಿಕನ್ ಸಮೇತನೇ ತಗೊಂಡು ಪ್ಲೇಟ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರ್ಬೇಕು ಅಷ್ಟೇ. ಇನ್ನ ಇದನ್ನ ರಾಯ್ತಾ ಜೊತೆಗೂ ತಿನ್ಬೋದು, ಇಲ್ಲ ನೀಟಾಗಿ ಲೈಟಾಗಿ ಗ್ರೇವಿ ಮಾಡ್ಕೊಂಡು ಕೂಡ ತಿನ್ಬೋದು. ಏನೂ ಬೇಡ ಅಂದ್ರೆ ಹಾಗೇನೂ ಕೂಡ ತಿನ್ಬೋದು, ತುಂಬಾನೇ ರುಚಿಯಾಗಿ ಇರುತ್ತೆ. ಸೊ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಕೊಡೋದನ್ನ ಮರಿಬೇಡಿ, ಆಯ್ತಾ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.